ಇಸ್ರೇಲ್ ಅಮೆರಿಕ ದಾಳಿ ಬೆನ್ನಲ್ಲೇ ಇರಾನ್ ಪ್ರತಿದಾಳಿಗೆ ಮುಂದಾಗಿದೆ. ಏಕಕಾಲಕ್ಕೆ ಇಸ್ರೇಲ್, ಬಹರೇನ್, ಯುಎಇ, ಕತಾರ್ ಮೇಲೆ ದಾಳಿ ಮಾಡಲಾಗಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಿ ಇರಾನ್ನಿಂದ ಪ್ರತಿದಾಳಿ. ನಾವೇನು ಸುಮ್ಮನೆ ಕುಳಿತುಕೊಳ್ಳಲ್ಲ ಅಂತ ಈ ಮೊದಲಿಗೆ ಇರಾನ್ ವಾರ್ನ್ ಮಾಡಿತ್ತು ಅಮೆರಿಕಾಗೆ. ಪ್ರತಿದಾಳಿ ಶುರುವಾಗಿದೆ. ಇರಾನ್ನಿಂದ ಮತ್ತೊಂದು ಯುದ್ಧ ಆರಂಭ. ಇಸ್ರೇಲ್ ಅಮೆರಿಕ ದಾಳಿ ಬೆನ್ನಲ್ಲೇ ಇರಾನ್ ಕೂಡ ಪ್ರತಿದಾಳಿಗೆ ಮುಂದಾಗ್ತಾ ಇದೆ. ಯುಎಇ ರಾಜಧಾನಿ ಅಬುದಾಬಿಯಲ್ಲಿ ಸ್ಫೋಟಗಳು ಕೇಳಿಬಂದಿವೆ. ಕತಾರ್ ಕ್ಷಿಪಣಿ ರಕ್ಷಣಾ ಪಡೆ ಇರಾನ್ ಕ್ಷಿಪಣಿಗಳನ್ನು ಹೊಡೆದು ಹಾಕಿದೆ. ಮೂಲಗಳ ಪ್ರಕಾರ ಇರಾನ್ ಮೇಲೆ ದಾಳಿ ಮಾಡೋಕೆ ಅಮೆರಿಕ ಅಬುದಾಬಿ, ಕತಾರ್ನ ದೋಹಾದಲ್ಲಿರುವ ವಾಯುನೆಲೆಗಳನ್ನು ಸ್ಥಾಪಿಸಿತ್ತು. ಈ ವಾಯುನೆಲೆಗಳ ಇರಾನ್ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇಲ್ಲಿರುವಂತಹ ಭಾರತೀಯರಿಗೆ ಸುರಕ್ಷಿತವಾಗಿರುವಂತೆ ಎರಡು ದೇಶಗಳಲ್ಲಿ ಇಸ್ರೇಲ್ ಮತ್ತು ಇರಾನ್ ಭಾರತೀಯರಿಗೆ ಸುರಕ್ಷಿತವಾಗಿರಬೇಕು ಅನ್ನುವಂಥ ಸೂಚನೆ ಕೊಡಲಾಗಿದೆ. ಇರಾನ್ ಮೇಲೆ ಇಸ್ರೇಲ್ನಿಂದ ಬಾಂಬ್ಗಳ ಸುರಿಮಳೆ. ಇಸ್ರೇಲ್ ಮೇಲೂ ಕೂಡ ದಾಳಿಗೆ ಸಜ್ಜಾದ ಖಮೇನಿ ಆಡಳಿತ, ಖಮೇನಿ ಸರ್ಕಾರ. ನೆತನ್ಯಾಹು ದೇಶದಲ್ಲಿ ದಿಢೀರ್ ಎಮರ್ಜೆನ್ಸಿ ಘೋಷಣೆಯಾಗಿದೆ. ಇಸ್ರೇಲ್ನ ಜೆರುಸಲೆಂನಲ್ಲಿ ಎಮರ್ಜೆನ್ಸಿ ಸೈರನ್ ಮೊಳಗಿದೆ. ಯುದ್ಧ ಆರಂಭ ಆಗಿದೆ ಅಂತ ಅರ್ಥ. ಜೆರುಸಲೆಂನಲ್ಲಿ ಎಮರ್ಜೆನ್ಸಿ ಸೈರನ್. ಮನೆ ಬಿಟ್ಟು ಯಾರು ಹೊರಗೆ ಬರದಂತೆ ಜನರಿಗೆ ಇಸ್ರೇಲ್ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಭಾರತದಿಂದಲೂ ಕೂಡ ಅನಿವಾಸಿ ಭಾರತೀಯರಿಗೆ, ಅಲ್ಲಿರುವಂತಹ ಭಾರತೀಯರಿಗೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಓಕೆ, ಈ ಬಗ್ಗೆ ಮಾತನಾಡೋಕೆ ನಿವೃತ್ತ ಸೇನಾಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಅಮೆರಿಕ ಇಸ್ರೇಲ್ ಒಂದಾಗಿರುವಂಥದ್ದು, ಇರಾನ್ ಮೇಲೆ ದಾಳಿ, ಸದ್ಯದ ಸಿಚುವೇಶನ್ನ ಹೇಗೆ ಬ್ರೀಫ್ ಆಗಿ ಹೇಳ್ತೀರಾ ಸರ್? ನೀವು ಹೇಗೆ ನೋಡ್ತಾ ಇದ್ದಾರೆ ಈ ಯುದ್ಧವನ್ನ? ಈ ಒಂದು ಆಪರೇಷನ್ ಏನಿದೆ ಈಗ ಲಾಂಚ್ ಆಗಿರೋದು ನಿನ್ನೆ, ದಿಸ್ ವಾಸ್ ಎಕ್ಸ್ಪೆಕ್ಟೆಡ್. ಯಾಕಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ಸ್, ಅಮೆರಿಕ ತುಂಬಾ ರಿಸೋರ್ಸಸ್ ನ ಅಲ್ಲಿ ಡೆಪ್ಲಾಯ್ ಮಾಡಿದೆ. ಬೋತ್ ಏರ್ ರಿಸೋರ್ಸಸ್ ಅಂಡ್ ಫಾರ್ ದಟ್ ಮ್ಯಾಟರ್ ಅವರ ಆಲ್ರೆಡಿ ಒಂದು ಇದೇನಿದೆ ಆರ್ಮಿ ಕೂಡ ದೇ ಹ್ಯಾವ್ ಆಲ್ರೆಡಿ ಡೆಪ್ಲಾಯ್ಡ್ 40,000 ಅಮೆರಿಕನ್ ಸೋಲ್ಜರ್ಸ್ ಆಲ್ರೆಡಿ ಡೆಪ್ಲಾಯ್ ಆಗಿದ್ದಾರೆ ಇದರಲ್ಲಿ, ಎಲ್ಲಿ ಮಿಡ್ಲ್ ಈಸ್ಟ್ ಅಲ್ಲಿ. ಸೊ ದಿಸ್ ವಾಸ್ ಎಕ್ಸ್ಪೆಕ್ಟೆಡ್. ಬಟ್ ಯಾವತ್ತು ಅನ್ನೋದು ಒಂದು ಕನ್ಫ್ಯೂಷನ್ ಇತ್ತು, ಅದು ಇವತ್ತು ಅಂತ ನಮ್ಗೆಲ್ಲರಿಗೂ ಇದು ಗೊತ್ತಾಗಿದೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ, ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿರೋ ಪ್ರಕಾರ ಅವರ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮಿಲಿಟರಿ ಗ್ರೇಡ್ ಹೋಗಿದೆ. ಆ ಒಂದು ರೀಸನ್ ಇಂದ ನಾವು ಈಗ ಇರಾನ್ ಮೇಲೆ ಅಟ್ಯಾಕ್ ಮಾಡಿ ಅದು ಆಗಕ್ಕೆ ನಾವು ಬಿಡಲ್ಲ. ಯಾಕಂತ ಹೇಳಿದ್ರೆ ಇರಾನ್ ರೆಜಿಮ್ ಏನಿದೆ ಅದು ಒಂದು ಟೆರರಿಸ್ಟ್ ಸಪೋರ್ಟ್ ರೆಜಿಮ್. ಪ್ರಪಂಚದಲ್ಲೆಲ್ಲ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಟೆರರಿಸಂಗೆ. ಅದು ಹೆಜ್ಬುಲ್ಲಾ, ಹೌತೀಸ್, ಈ ರೀತಿ ಅವರು ಟ್ರಿಪಲ್ ಹೆಚ್ ಅಂತ ಹೇಳ್ಬಿಟ್ಟು ಏನ್ ಕರಿತೀವಿ ಮೂರು ಕಡೆಗೆ, ಇದಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರೆ. ಮತ್ತೆ ಆ ರೀತಿ ಒಂದು ರೋಗ್ ನೇಷನ್ ಕೈಯಲ್ಲಿ ನಾವು ಅಂತ ರೆಜಿಮ್ ಕೈಯಲ್ಲಿ ನ್ಯೂಕ್ಲಿಯರ್ ಇದು ವೆಪನ್ ಬರಕ್ಕೆ ನಾವು ಬಿಡಲ್ಲ ಅಂತ ಇದು ಒಂದು ಔಟ್ಸೈಡ್, ದಿಸ್ ಇಸ್ ಎ ಕವರೇಜ್. ಬಟ್ ಇಲ್ಲಿ ಒಂದು ಡಬಲ್ ಸ್ಟ್ಯಾಂಡರ್ಡ್ ಕೂಡ ನಾವು ನೋಡ್ಬೇಕಾಗತ್ತೆ. ಏನಂತ ಹೇಳಿದ್ರೆ, ಈಗ ಪಾಕಿಸ್ತಾನ್ ಕೂಡ ನ್ಯೂಕ್ಲಿಯರ್ ಆರ್ಮ್ಡ್ ಟೆರರ್ ಕಂಟ್ರಿ. ನಿನ್ನೆ ಅಮೆರಿಕನ್ ಪ್ರೆಸಿಡೆಂಟ್ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಬಟ್ ಇವತ್ತು ಇರಾನ್ ಅವರಿಗೆ ಆ ರೀತಿ ಕಾಣಿಸ್ತಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದೇನಿದೆ, ದಿಸ್ ಈಸ್ ಫಾರ್ ದ ರೆಜಿಮ್ ಚೇಂಜ್. ಯಾಕಂತ ಹೇಳಿದ್ರೆ ಟ್ರಂಪ್ ಇವತ್ತು ಇವರು ಇರಾನ್ ಒಂದು ಜನಗಳೇನಿದ್ದಾರೆ ಅವರಿಗೆ ಕೂಡ ಮೆಸೇಜ್ ಕೊಟ್ಟಿದ್ದಾರೆ, ನಿಮ್ಮ ರೆಜಿಮ್ ಚೇಂಜ್ ಮಾಡಕ್ಕೆ, ನಿಮ್ಮ ಒಂದು ಸರ್ವಾಧಿಕಾರಿ ಆಡಳಿತ ಅಂತ್ಯಗೊಳಿಸ್ಬೇಕು ಅಂತ ಹೇಳಿದ್ರೆ ಇದಕ್ಕಿಂತ ಒಳ್ಳೆ ಟೈಮ್ಗೆ ನಿಮ್ಗೆ ಸಿಕ್ಕಲ್ಲ. ನಾನು ಅಮೆರಿಕನ್ ಪ್ರೆಸಿಡೆಂಟ್ ಆಗಿ ಹೇಳ್ತಿದ್ದೀನಿ, ನನ್ನ ಸಪೋರ್ಟ್ ನಿಮ್ಗೆ ಪೂರ್ತಿ ಇದೆ ಅಂತ. ಸೊ ಇಟ್ ಹ್ಯಾಸ್ ಎ ಡ್ಯುಯಲ್ ಆಂಗಲ್ ಸರ್. ಒಂದು ಬಂದು ಅಫ್ಕೋರ್ಸ್ ನ್ಯೂಕ್ಲಿಯರ್ ಕೇಪಬಿಲಿಟಿ ಏನಿದೆ ಇರಾನ್ದು ಅದನ್ನ ಕ್ರಶ್ ಮಾಡಬೇಕು. ಅದು ಬಿಟ್ಟು ಅವರ ರೆಜಿಮ್ ಚೇಂಜ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ವಿಚ್ ದೇ ಆರ್ ಲುಕಿಂಗ್ ಅಟ್. ಈಗ ಇರೋ ಖಮೇನಿನ ತೆಗೆದು ರೆಜಾ ಶಾ ಪಲ್ಲವಿ ಅಂತ ಹೇಳ್ಬಿಟ್ಟು ಅಮೆರಿಕಾಲೇ ಯಾರು ಕೂತಿದ್ದಾರೆ ವಿತ್ ಸ್ಟ್ರಾಂಗ್ ಲೆವರೇಜ್, ಆ ಒಂದು ಪಪೆಟ್ ರೆಜಿಮ್ ನ ಇರಾನ್ ಅಲ್ಲಿ ಇವರು ಕೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಇದು ಅಮೆರಿಕನ್ ಒಂದು ಸ್ಟ್ರಾಟಜಿ. ಇದು ಇದೇನ್ ನಡೀತಿದೆ ಎಲ್ಲಾನು ಆ ಆಪರೇಷನ್ ಅದಕ್ಕೋಸ್ಕರ ರಿಲೇಟೆಡ್ ಇದು. ಸರ್, ಈಗ ಇಸ್ರೇಲ್ಗೆ ಒಂದ್ 2-3 ದಿನಗಳ ಹಿಂದೆ ಪ್ರಧಾನಿಯವರು ಭೇಟಿ ಕೊಟ್ಟು ಬಿಯಾಂಡ್ ಆಗಿ ಎಲ್ಲವನ್ನ ಮೀರಿ ನಾವು ಇಸ್ರೇಲ್ ಜೊತೆಗೆ ಭಾರತ ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರು. ಮತ್ತೊಂದು ಕಡೆ ಅಮೆರಿಕ ಮತ್ತು ಭಾರತದ ಒಂದಿಷ್ಟು ಸದ್ಯದ ಸ್ಥಿತಿಗತಿಗಳು ಅಷ್ಟಕ್ಕಷ್ಟೇ ಅನ್ನುವಂಥ ರೀತಿಯಲ್ಲಿದೆ. ಇಸ್ರೇಲ್ ಜೊತೆಗೆ ಅಮೆರಿಕ ಒಂದಾಗಿರುವಂಥದ್ದು. ಸೊ ನಮ್ಮ ರೋಲ್ ಏನಾಗಿರುತ್ತೆ ಅಂತ? ಸರ್, ನಾವು ಒಂದು ನಮ್ಮ ಅಲಿಪ್ತ ನೀತಿ ಅಂತ ಹೇಳ್ಬಿಟ್ಟು ಏನಿದೆ, ಅಫ್ಕೋರ್ಸ್ ನಾವು ಎಲ್ಲಿ ವಾರ್ ನಡೆದ್ರು ಇವತ್ತಿನವರೆಗೂ, ಅನ್ಲೆಸ್ ನಮಗೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ವಿ ಹ್ಯಾವ್ ದ ರೈಟ್ ಫಾರ್ ಸೆಲ್ಫ್ ಡಿಫೆನ್ಸ್.
ನಾವು ಪಾಕಿಸ್ತಾನ ಮೇಲೆ ಏನ್ ಮಾಡಿದ್ವಿ ಮೊನ್ನೆ ಆಪರೇಷನ್ ಸಿಂಧೂರಲ್ಲಿ, ದಟ್ ಈಸ್ ಅವರ್ ರೈಟ್ ಟು ಸೆಲ್ಫ್ ಡಿಫೆನ್ಸ್, ವಿ ಕ್ಯಾನ್ ಡಿಫೆಂಡ್ ಅವರ್ ಸೆಲ್ಸ್. ಅದನ್ನ ಬಿಟ್ಟು ಹೇಳಿದ್ರೆ ಅದು ರಷ್ಯಾ ಯುಕ್ರೇನ್ ವಾರ್ ಅಲ್ಲಿ ಕೂಡ, ಅದ್ ಬಿಟ್ಟು ಬೇರೆ ಇದಕ್ ಮುಂಚೆ ಏನೇನ್ ನಡೆದಿದೆ ಎಲ್ಲಾ ಗ್ಲೋಬಲ್ ಕಾನ್ಫ್ಲಿಕ್ಟ್ಸ್ ಅಲ್ಲೂ ಇಂಡಿಯನ್ ಸ್ಟ್ಯಾನ್ಸ್ ಒಂದೇ ಇರುತ್ತೆ. ಅದೇನಂತ ಹೇಳಿದ್ರೆ ಮಾತುಕತೆ ಮುಖಾಂತರ ನೀವು ಅದನ್ನ ಬಗೆಹರಿಸ್ಕೊಳ್ಳಕ್ ಪ್ರಯತ್ನ ಪಡಿ ಅಂತಿರತ್ತೆ. ಸೇಮ್ ಮೆಸೇಜ್ ಈಗ ಕೂಡ ಹೋಗುತ್ತೆ. ಯಾವತ್ತೂ ನಾವು ಆಕ್ಟಿವ್ ರೋಲ್ ಅಲ್ಲಿ ಕಾಂಬ್ಯಾಟ್ ಅಲ್ಲಿ ಎಲ್ಲೂ ಇನ್ವಾಲ್ವ್ ಆಗಲ್ಲ. ಸೊ ಅದು ನಮ್ಮ ಒಂದು ಫಾರಿನ್ ಪಾಲಿಸಿ, ಅದು ದಟ್ ಈಸ್ ಇಂಡಿಯನ್ ಫಾರಿನ್ ಡಾಕ್ಟ್ರಿನ್. ಅದು ಅದನ್ನ ನಾವು ಸಕ್ಸಸ್ಫುಲಿ ಇವತ್ತಿನವರೆಗೂ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ನಮ್ಮ ಒಂದು ಸಂಬಂಧ ಬೇರೆ ದೇಶಗಳ ಜೊತೆ ಹೇಗಿರುತ್ತೆ ಅಂದ್ರೆ, ಈಗ ಅಮೆರಿಕ ಜೊತೆ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಅದರ ಅರ್ಥ ನಾವು ಈಗ ಈ ರೀತಿ ಇರಾನ್ ಅಟ್ಯಾಕ್ ನಡೀತಿದೆ ಅಂತ ಹೇಳಿದ್ರೆ ನಾವು ಹೋಗಿ ಇರಾನ್ಗೆ ಸಪೋರ್ಟ್ ಮಾಡಿಬಿಡ್ತೀವಿ ಅಂತಲ್ಲ. ಯಾಕಂದ್ರೆ ಅಷ್ಟು ಒಂದು ಸಿಂಪ್ಲಿಸ್ಟಿಕ್ ಆಂಗಲ್ ಇಂದ ನಾವು ಜಿಯೋಪಾಲಿಟಿಕ್ಸ್ ನಾವು ನೋಡಕ್ಕಾಗಲ್ಲ. ಇಟ್ ಈಸ್ ವೆರಿ ಡೀಪ್ ಅಂಡ್ ತುಂಬಾ ಇಂಟ್ರಿಕೇಸೀಸ್ ಇರುತ್ತೆ ಅದರಲ್ಲಿ. ಸೊ ಆ ಒಂದು ಆಂಗಲ್ ನ ಬಿಟ್ರೆ ಈಗ ಕೂಡ ಇಂಡಿಯಾ ಅದನ್ನೇ ಹೇಳುತ್ತೆ. ಅಂಡ್ ಅಫ್ಕೋರ್ಸ್ ನಮ್ಮ ಒಂದು ಇದೇನಿದೆ ಇವತ್ತು ಲೆವರೇಜ್, ನಮ್ಮ ಪೊಲಿಟಿಕಲ್ ಲೆವರೇಜ್ ಹೇಗಿದೆ ಗ್ಲೋಬಲಿ ಅಂತ ಹೇಳಿದ್ರೆ, ಇನ್ ಕೇಸ್ ನಮ್ಮ ಇವರು ಯಾರು ಹೇಳ್ತಾರೆ ಸಿಟಿಸನ್ಸ್ ನಾವೆಲ್ಲಿಂದ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ, ವಿ ಆರ್ ಇನ್ ಎ ಪೊಸಿಷನ್ ವೇರ್ ವಿ ಕ್ಯಾನ್ ರಿಕ್ವೆಸ್ಟ್ ಬೋತ್ US ಅಂಡ್ ಇರಾನ್ ಟು ಪಾಸ್ ದೇರ್ ಆಪರೇಷನ್ ಸೊ ದಟ್ ವಿ ಕ್ಯಾನ್ ಎವ್ಯಾಕ್ಯುಯೇಟ್ ದೆಮ್. ಇದು ಮುಂಚೆನೂ ನಡೆದಿದೆ ಇದು, ಅರ್ಥ ಆಯ್ತಾ? ಸೊ ಅಷ್ಟು ಲೆವರೇಜ್ ನಮಗಿದೆ ನಮ್ಮ ಸಿಟಿಸನ್ಸ್ ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ. ಅದು ಬಿಟ್ಟು ಇಂಡಿಯಾ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಲ್ಲ ಇದರಲ್ಲಿ, ಅದು ಆಗೋ ಒಂದು ಚಾನ್ಸ್ ಇಲ್ವೇ ಇಲ್ಲ. ಓಕೆ, ಈಗ ರಷ್ಯಾ ಯುಕ್ರೇನ್ ವಾರ್ನಿಂದ ನಾವು ನೋಡ್ಕೊಂಡ್ ಬಂದಿದ್ವಿ ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಇಂದ. ಮತ್ತೊಂದು ವಾರ್, ಇದು ಅದಕ್ಕಿಂತ ದೊಡ್ಡ ರೀತಿಯಾದಂಥ ವಾರ್ ಅಂತ ಅನ್ಸುತ್ತೆ. ಯಾಕಂದರೆ ಹೆವಿ ಪವರ್ಫುಲ್ ಆದಂಥ ಕಂಟ್ರೀಸ್ ಎಲ್ಲವೂ ಕೂಡ. ಸೊ ಹಾಗಾಗಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಸಹಜವಾದಂಥ ಪರಿಣಾಮ ಇದ್ದೇ ಇರುತ್ತೆ. ಸೊ ಏನೇನು ಪರಿಣಾಮಗಳು, ಪ್ರಭಾವಗಳು ನಮ್ಮ ಮೇಲೆ ಬೀರ್ಬೋದು ಅಂತ ಅನ್ಸುತ್ತೆ ಸರ್? ಸರ್ ಏನಂತ ಹೇಳಿದ್ರೆ, ಈಗ ಆಯಿಲ್ ಎಕ್ಸ್ಪೋರ್ಟ್ಸ್ ಏನಿದೆಯಲ್ಲ ಇರಾನಿಂದ, ಅದು 1.7 ಮಿಲಿಯನ್, ದಟ್ ಈಸ್ 100,000 ಬ್ಯಾರಲ್ಸ್ ಪರ್ ಡೇ. ಅದೇನಿದೆ ಅದು ಗ್ಲೋಬಲ್ ಸಪ್ಲೈ ಅಲ್ಲಿ ನಿಯರ್ ಅಬೌಟ್ 20% ಇರಾನ್ ಇಂದಾನೇ ಹೋಗುತ್ತೆ. ದಟ್ ಈಸ್ ಒನ್ ಆಫ್ ದಿ ಆಸ್ಪೆಕ್ಟ್ಸ್. ಅಂಡ್ ಅದ್ರ ಮೇಲೆ ಅಮೆರಿಕ ಕಣ್ಣಿದೆ. ಲೆಟ್ಸ್ ನಾಟ್ ಡಿವಿಯೇಟ್ ಫ್ರಮ್ ದಟ್ ಫ್ಯಾಕ್ಟ್, ದಟ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್ಸ್. ಯಾಕಂದ್ರೆ ಈಗ ನೋಡಿ ವೆನಿಜುವೆಲಾ ಅವ್ರು ಏನ್ ಮಾಡಿದ್ರು ಅದೇನಿದೆ. ಸೊ ಎಕನಾಮಿಕ್ ಇಂಪ್ಯಾಕ್ಟ್ ಏನಿದೆ ಅದು ಹಾಗೆ ಆಗತ್ತೆ, ಆಯ್ತಾ? ಸೊ ಈಗ ಅದೇನಾದ್ರೂ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಆಯಿಲ್ ಎಕ್ಸ್ಪೋರ್ಟ್ಸ್, ಇರಾನ್ಗೆ ಒಂದ್ ದಿನಕ್ಕೆ $120 ಮಿಲಿಯನ್ ಪರ್ ಡೇ ಅವ್ರಿಗೆ ಲಾಸ್ ಆಗತ್ತೆ, ಆಯ್ತಾ? ಮತ್ತೆ ಮಿಸೈಲ್ ವಾರ್ ಕಾಸ್ಟ್ ಏನಿದೆ ಅದು ಕೂಡ ನಿಯರ್ ಅಬೌಟ್ $4 to $5 ಬಿಲಿಯನ್ ಏನಿದೆ ಅವ್ರು ಸ್ಪೆಂಡ್ ಮಾಡಿದ್ರು. ಇದೇ ಈಗ ಅಮೆರಿಕ ಕೂಡ ಜೊತೆಲಿ ಸೇರ್ ಅಟ್ಯಾಕ್ ಮಾಡ್ತಿರೋದ್ರಿಂದ ಅವರ ಒಂದು ಇನ್ಕಮ್ ಏನಿದೆ ಅದು ಕಡಿಮೆ ಆಗತ್ತೆ. ಅದೇ ರೀತಿ ಅವರ ಒಂದು ಎಕ್ಸ್ಪೆನ್ಸಸ್ ಏನಿದೆ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಆಲ್ರೆಡಿ ಅವರ ಎಕಾನಮಿ ಏನಿದೆ ತುಂಬಾ ಒಂದು ಶಾಂಬಲ್ಸ್ ಅಲ್ಲಿ ಇದೆ, ತುಂಬಾ ಕೆಟ್ಟ ಕಂಡೀಷನ್ ಅಲ್ಲಿ ಇದೆ. ದಟ್ ಈಸ್ ಫಸ್ಟ್. ಅದೇ ರೀತಿ ಇಸ್ರೇಲ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಅವ್ರಿಗೆ ರಿಸೋರ್ಸ್ಗೇನು ಕೊರತೆ ಇಲ್ಲ, ಆಯ್ತಾ? ಬಟ್ ಇದರಿಂದ ಏನಿದೆ, ಇರಾನ್ ಇಂದ ಏನಿದೆ ರಿಟಾಲಿಯೇಷನ್ ಅಂತೂ ಈಗ ನಡೀಇದೆ. ಯಾಕಂದ್ರೆ ಅವರ ಒಂದು ಮಿಸೈಲ್ಸ್ ಏನಿದೆ ದೇ ಹ್ಯಾವ್ ರೇಂಜ್ ಆಫ್ ನಿಯರ್ 2000 ಕಿಲೋಮೀಟರ್ಸ್. ಆ 2000 ಕಿಲೋಮೀಟರ್ಸ್ ಅಲ್ಲಿ ಕಂಪ್ಲೀಟ್ ಇಸ್ರೇಲ್ ಪ್ಲಸ್ ಎಲ್ಲಾ ಮಿಡಲ್ ಈಸ್ಟ್ ಅಲ್ಲಿ ಇರುವಂತಹ ಅಮೆರಿಕನ್ ಡಿಪ್ಲಾಯ್ಮೆಂಟ್ ಏನಿದೆ, ಅಮೆರಿಕನ್ ಡಿಫೆನ್ಸ್ ಫೋರ್ಸಸ್ ಡಿಪ್ಲಾಯ್ಮೆಂಟ್, ಇದು ಪೂರ್ತಿ ಬರುತ್ತೆ. ಇವರು ಸಿನ್ಸ್ ಆಲ್ರೆಡಿ ಅಮೆರಿಕ ಕನ್ಫರ್ಮ್ ಮಾಡಿದೆ, ನಾವು ಕೂಡ ಸಪೋರ್ಟ್ ಮಾಡಿದೀವಿ ಇಸ್ರೇಲ್ಗೆ ಇವತ್ತೇನು ನಡೆದಿದೆ ಅಟ್ಯಾಕ್ ಅದರಲ್ಲಿ ಅಂತ ಹೇಳ್ಬಿಟ್ಟು. ಸೊ ರಿಟಾಲಿಯೇಷನ್ ಈಗ ಇಟ್ ಈಸ್ ಗೋಯಿಂಗ್ ಟು ಬಿ ಅನ್ ಆಲ್ ರೌಂಡ್ ರಿಟಾಲಿಯೇಷನ್ ಅಗೇನ್ಸ್ಟ್ US ಅಂಡ್ ಇಸ್ರೇಲ್ ಪುಟ್ ಟುಗೆದರ್. ಇದು ಒಂದು. ಅದು ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅವ್ರಿಬ್ಬರಿಗೆ ಏನ್ ನಡೆಯುತ್ತೆ ಅನ್ನೋದಕ್ಕಿಂತ, ಈ ಸ್ಟ್ರೇಟ್ ಆಫ್ ಹರ್ಮೂಸ್ ಅಂತ ಹೇಳ್ಬಿಟ್ಟು ಏನಿದೆಯಲ್ಲ, ಅದು ಒಂಥರ ಅದು ಗ್ಲೋಬಲ್ ಚೋಕ್ ಪಾಯಿಂಟ್. ಅದು ನಿಯರ್ ಅಬೌಟ್ 20 to 25% ಆಫ್ ದ ಗ್ಲೋಬಲ್ ಟ್ರೇಡ್ ರೂಟ್ ಇನ್ ದ ಆಯಿಲ್ ಟ್ರೇಡ್ ಸ್ಪೆಷಲಿ, ಅದು ಸ್ಟ್ರೇಟ್ ಆಫ್ ಹರ್ಮೂಸ್ ಕಡೆಯಿಂದಾನೇ ನಡೆಯುತ್ತೆ. ಈ ಸ್ಟ್ರೇಟ್ ಆಫ್ ಹರ್ಮೂಸ್ ಏನಾದ್ರೂನು ಅವರು ಈಗ ಇರಾನ್ ಅದನ್ನ ಕ್ಲೋಸ್ ಮಾಡ್ತು, ಇಲ್ಲ ಅಲ್ಲೇನಾದ್ರೂ ರಿಟಾಲಿಯೇಷನ್ ಆಯ್ತು ಅಂತ ಹೇಳಿದ್ರೆ, ಅಲ್ಲಿ ಅಟ್ಯಾಕ್ ನಡೀತು ಸ್ಟ್ರೇಟ್ ಆಫ್ ಹರ್ಮೂಸ್ ಮೇಲೆ ಅಂತ ಹೇಳಿದ್ರೆ, ಆಗ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಹೈ ರೈಸ್ ಇನ್ ದ ಪ್ರೈಸಸ್, ಸ್ಪೆಷಲಿ ದಿ ಆಯಿಲ್ ಪ್ರೈಸಸ್. ಯಾಕಂದ್ರೆ ಅದು ಒಂಥರ ಗ್ಲೋಬಲಿ ಒಂಥರ ಅದು ಏನ್ ಹೇಳ್ತಾರೆ ಕತ್ತು ಹಿಸಿಕ್ದಂಗೆ ಆಗ್ಬಿಡುತ್ತೆ. ಅಂಡ್ ಎಲ್ಲಾ ಟ್ರೇಡ್ ಏನಿದೆ ಇಟ್ ವಿಲ್ ಕಮ್ ಟು ಎ ಪಾಸ್. ದಟ್ಸ್ ಎ ವೆರಿ ಡೇಂಜರಸ್ ಸಿಚುವೇಶನ್. ಅದೇನ ಬರೀ ಒಂದು 2 to 3 days ಅವರು ಅದನ್ನ ಚೋಕ್ ಮಾಡ್ಬಿಟ್ರು ಅಂತ ಹೇಳಿದ್ರೆ, ಗ್ಲೋಬಲ್ ಆಯಿಲ್ ಪ್ರೈಸಸ್ ಏನಿದೆ ದೇ ವಿಲ್ ಜಸ್ಟ್ ಸ್ಕೈರಾಕೆಟ್, ತುಂಬಾ ಮೇಲ್ ಕೊಟ್ಟು ಹೋಗುತ್ತೆ. ದಟ್ ಈಸ್ ಒನ್ ಆಸ್ಪೆಕ್ಟ್ ದಟ್ ವಿ ಮಸ್ಟ್ ಸಿ. ಅಂದ್ರೆ ಲೋಕಲಿ ಬಿಟ್ಟು ಗ್ಲೋಬಲ್ ಇಂಪ್ಯಾಕ್ಟ್ ಏನಿದೆ ಅದು, ಅರ್ಥ ಆಯ್ತಾ? ಅದು ಬಿಟ್ಟು ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಅದು ಅವ್ರದ್ದು ಟೆರರ್ ರೆಜಿಮ್ ಏನಿದೆ ಇರಾನ್ದು ಬಂದು ಒಂದು ಟೆರರ್ ರೆಜಿಮ್ ಅದು. ಸೊ ಅಫ್ಕೋರ್ಸ್ ಈಗ ಇವರು ಯಾರು ಹೆಜ್ಬುಲ್ಲಾಸ್ ಆಗ್ಬೋದು, ಇಲ್ಲ ಹೌತೀಸ್ ಆಗ್ಬೋದು, ಇವರೆಲ್ಲ ಯಾರಿದ್ದಾರೆ ಎಲ್ಲಾ ಕಡೆ
ಆಯ್ತಾ, ಎಂಟೈರ್ ಮಿಡ್ಲ್ ಈಸ್ಟ್ ರೀಜನ್ ಅಲ್ಲಿ ಈಗ ಟೆರರ್ ಅಟ್ಯಾಕ್ಸ್ ಕೂಡ ಜಾಸ್ತಿ ಆಗುತ್ತೆ, ಸ್ಪೆಷಲಿ ಆನ್ ಇಸ್ರೇಲ್ ಅಂಡ್ ಅಮೆರಿಕನ್ ಬೇಸಿಸ್. ಅವರು ಸೂಸೈಡ್ ಬಾಂಬಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ರಾಕೆಟ್ ಅಟ್ಯಾಕ್ ಈಗ ಅವರ ಇದು ಇಸ್ರೇಲ್ ಏನಿದೆ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ನ ಸ್ಯಾಚುರೇಟ್ ಮಾಡೋಕ್ಕೋಸ್ಕರ ಒಂದ್ ಕಡೆಯಿಂದ ಅವರು ರಾಕೆಟ್ ಅಟ್ಯಾಕ್ ಮಾಡ್ತಾರೆ, ಇನ್ನೊಂದ್ ಕಡೆಯಿಂದ ಇರಾನ್ ಇದು ಏನ್ ಹೇಳ್ತಾರೆ ಮಿಸೈಲ್ ಅಟ್ಯಾಕ್ ಮಾಡುತ್ತೆ, ಹೈಪರ್ಸೋನಿಕ್ ಮಿಸೈಲ್. ಸೊ ಇಟ್ಸ್ ಅ ವೆರಿ ಕ್ರಿಟಿಕಲ್ ಸಿನಾರಿಯೋ ರೈಟ್ ನೌ ಅಂಡ್ ವಿ ಶುಡ್ ಸಿ ಹೌ ಇಟ್ ಇಸ್ ಗೋಯಿಂಗ್ ಟು ಅನ್ಫೋಲ್ಡ್. ಬಟ್ ಲಾಸಸ್ ಅಂತೂ ತುಂಬಾ ಇರುತ್ತೆ, ದಟ್ ಈಸ್ ಕನ್ಫರ್ಮ್ಡ್. ಎಸ್ ಸರ್. ಥ್ಯಾಂಕ್ ಯು ಸರ್, ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದಕ್ಕೆ.